ನಟಿ ತ್ರಿಷಾ ವಿಜಯ್ ಮಧ್ಯೆ ಪ್ರೀತಿ ಇಲ್ಲ. ಹಾಗಿದ್ರೆ ನಟಿ ಲವ್ ಮಾಡ್ತಿರೋದು ಯಾರಿಗೆ? ನಟ ವಿಜಯ್ ಅವರು ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಸ್ಥಾಪನೆ ಮಾಡಿ ಎಲೆಕ್ಷನ್ಗೆ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ಇದರ ಮಧ್ಯೆ ಅವರ ಪತ್ನಿ ಸಂಗೀತಾ ಅವರು ಪತಿಯಿಂದ ವಿಚ್ಛೇದನ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವಿಜಯ್ ಪತ್ನಿ ಅವರು ತಮ್ಮ ಡಿವೋರ್ಸ್ ಅಫಿಡವಿಟ್ ನಲ್ಲಿ ನನ್ನ ಪತಿಗೆ ನಟಿಯೊಟ್ಟಿಗೆ ವಿವಾಹೇತರ ಸಂಬಂಧ ಇದೆ ಎಂದು ಉಲ್ಲೇಖಿಸಿದ್ದಾರೆ. ಆದ್ರೆ ಆ ನಟಿ ಯಾರು ಅಂತ ಹೆಸರನ್ನ ನಮೂದಿಸಿಲ್ಲ. ಇದರ ಮಧ್ಯೆ ತ್ರಿಷಾನೊಟ್ಟಿಗೆ ವಿಜಯ್ ಹೆಸರು ತಳುಕು ಹಾಕೊಂಡು ಗಾಸಿಪ್ ಹಬ್ಬಿದೆ. ಈ ಬಗ್ಗೆ ವಿಜಯ್ ಆಗಲಿ ತ್ರಿಷಾ ಆಗಲಿ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಈ ನಡುವೆಯೇ ಸದಾ ವಿವಾದಾತ್ಮಕ ಹೇಳಿಕೆಗಳಿಗೆ ಫೇಮಸ್ ಆಗಿರೋ ಗಾಯಕಿ ಸುಚಿತ್ರಾ ಅವರು ತ್ರಿಷಾ ಪ್ರೀತಿಸುತ್ತಿರೋದು ವಿಜಯ್ನಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. ತ್ರಿಷಾ ಅವರ ಮದುವೆಯ ವಿಚಾರ ಸದಾ ಚರ್ಚೆಯಲ್ಲಿರುತ್ತದೆ. ಆರಂಭದಲ್ಲಿ ತೆಲುಗು ನಟ ರಾಣಾ ದಗ್ಗುಬಾಟಿ ಜೊತೆ ತ್ರಿಷಾ ಡೇಟಿಂಗ್ ಮಾಡ್ತಿದ್ರು ಎಂಬ ವದಂತಿ ಇತ್ತು. ಆದ್ರೆ ಕುಟುಂಬದ ಕಾರಣಗಳಿಂದ ಆ ಸಂಬಂಧ ಮುರಿದುಬಿತ್ತು ಎನ್ನಲಾಗ್ತಿದೆ. ನಂತರ ಉದ್ಯಮಿ ವರುಣ್ ಮಣಿಯಣ್ಣನ್ ಜೊತೆ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮಾಡ್ಕೊಂಡ್ರು. ಮದುವೆಯ ಮಂಟಪ ಹತ್ತುವ ಮೊದಲೇ ಆ ಸಂಬಂಧ ಎಂಡ್ ಆಯ್ತು. ಅಂದಿನಿಂದ ಇಂದಿನವರೆಗೆ ತ್ರಿಷಾ ಮದುವೆ ಎಂಬ ಹೆಸರನ್ನೇ ಎತ್ತಿಲ್ಲ. ಇವೆಲ್ಲದರ ನಡುವೆ ವಿವಾದಾತ್ಮಕ ಹೇಳಿಕೆಗಳಿಗೆ ಹೆಸರಾಗಿರುವ ಗಾಯಕಿ ಸುಚಿತ್ರಾ ಇತ್ತೀಚೆಗೆ ತಮಿಳಿನ ಸಿನಿವರ್ಸ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ತ್ರಿಷಾ ಬಗ್ಗೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಸುಚಿತ್ರಾ ಹೇಳುವ ಪ್ರಕಾರ ವಿಜಯ್ ಅವರಿಗೆ ತ್ರಿಷಾ ಮೇಲೆ ಅತಿಯಾದ ಪ್ರೀತಿ ಇರಬಹುದು. ಆದರೆ ತ್ರಿಷಾ ಪ್ರೀತಿಸುತ್ತಿರೋದು ಉದಯನಿಧಿ ಸ್ಟಾಲಿನ್ ಅವರನ್ನ. ಅಸ್ಲಿಗೆ ತ್ರಿಷಾ ಮತ್ತು ವರುಣ್ ಮಣಿಯಣ್ಣನ್ ಮದುವೆ ನಿಂತಿದ್ದೇ ಉದಯನಿಧಿ ಸ್ಟಾಲಿನ್ ಅವರಿಂದ. ಅವರಿಬ್ಬರ ಮದುವೆ ಆಗುವುದನ್ನ ಉದಯನಿಧಿಗೆ ಸಹಿಸಲಾಗ್ಲಿಲ್ಲ ಎಂದು ಹೇಳುವ ಮೂಲಕ ಹೊಸ ಬಾಂಬ್ ಹಾಕಿದ್ದಾರೆ. ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಸುಮಾರು 2 ದಶಕಗಳಿಂದ ತನ್ನ ಆಧಿಪತ್ಯ ಸ್ಥಾಪಿಸಿರುವ ನಟಿ ಎಂದರೆ ಅದು ತ್ರಿಷಾ ಕೃಷ್ಣನ್. 42 ವರ್ಷ ವಯಸ್ಸಾದರೂ ಇಂದಿನ ಯುವ ನಾಯಕಿಯರಿಗೂ ಪೈಪೋಟಿ ನೀಡುವಂತಹ ಸೌಂದರ್ಯ ಮತ್ತು ನಟನೆ ಇವರದ್ದು. ಸದ್ಯ ತ್ರಿಷಾ ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿವೆ. ಕಮಲ್ ಹಾಸನ್ ಅವರ ತಗ್ ಲೈಫ್, ಅಜಿತ್ ಪವಾರ್ ಗುಡ್ ಬ್ಯಾಡ್ ಅಗ್ಲಿ ಮತ್ತು ವಿದ್ಯಾ ಮುಯುರ್ಚಿಯಂತಹ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ನಟಿಸುತ್ತಿರುವ ತ್ರಿಷಾ ಈಗ ನಟ ಸೂರ್ಯ ಜೊತೆ ಕರಪ್ಪು ಚಿತ್ರದಲ್ಲೂ ಬ್ಯುಸಿಯಾಗಿದ್ದಾರೆ. ಆದರೆ ಸಿನಿಮಾ ಯಶಸ್ಸಿನ ಜೊತೆಗೆ ತ್ರಿಷಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ಕೇಳುಬರುತ್ತಿರುವ ವಿವಾದಾತ್ಮಕ ಮಾತುಗಳು ಈಗ ಕಾಲಿವುಡ್ ನಲ್ಲಿ ಸಂಚಲನ ಮೂಡಿಸಿವೆ. ತ್ರಿಷಾ ಅವರು ಪುರುಷರಲ್ಲಿ ಉದಯನಿಧಿ ಸ್ಟಾಲಿನ್ ಹಾಗೂ ಮಹಿಳೆಯರಲ್ಲಿ ನಟಿ ರಮ್ಯಾ ಕೃಷ್ಣನ್ ಅವರನ್ನ ಅತಿಯಾಗಿ ಹಚ್ಚಿಕೊಂಡಿದ್ದಾರೆ. ಇನ್ನು ಧನುಷ್ ಹೆಸರನ್ನ ತ್ರಿಷಾ ಕೇವಲ ತನ್ನ ಲಾಭಕ್ಕಾಗಿ ಬಳಸಿಕೊಳ್ತಿದ್ದಾರೆ. ನನ್ನ ಪ್ರಕಾರ ತ್ರಿಷಾ ಯಾರನ್ನಾ ಮದುವೆ ಆಗೋದಿಲ್ಲ. ಅವರು ಈ ಎಲ್ಲಾ ಬಂಧಗಳನ್ನ ಮೀರಿದ ಪ್ರೀತಿಯನ್ನ ಮಾಡ್ತಾರೆ ಎಂದು ಸುಚಿತ್ರಾ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ. ವಿಜಯ್ ಹಾಗೂ ತ್ರಿಷಾ ನಡುವಿನ ಅತಿಯಾದ ಸಲುಗೆಯೇ ಸಂಗೀತಾ ಅವರ ಅಸಮಾಧಾನಕ್ಕೆ ಕಾರಣ ಎನ್ನಲಾಗ್ತಿದೆ. ಈ ಬಗ್ಗೆ ಇಬ್ಬರೂ ಕೂಡ ರಿಯಾಕ್ಟ್ ಮಾಡಿಲ್ಲ. ತ್ರಿಷಾ ಕೇವಲ ತಮಿಳು ಚಿತ್ರರಂಗಕ್ಕೆ ಸೀಮಿತವಾಗಿಲ್ಲ. ರಜನಿಕಾಂತ್, ಕಮಲ್ ಹಾಸನ್, ವಿಜಯ್, ಅಜಿತ್, ವಿಕ್ರಮ್, ಸೂರ್ಯ ಮತ್ತು ಧನುಷ್ ಅಂತಹ ದಿಗ್ಗಜರ ಜೊತೆ ನಟಿಸಿರುವ ಇವರು ಕನ್ನಡದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪವರ್ ಚಿತ್ರದಲ್ಲಿ ನಾಯಕಿಯಾಗಿದ್ರು. ದಕ್ಷಿಣ ಭಾರತದ ಪ್ರತಿಯೊಬ್ಬ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಹಂಚಿಕೊಂಡಿರುವ ಹೆಗ್ಗಳಿಕೆ ಇವರದ್ದು. ಆದರೆ ವೃತ್ತಿ ಜೀವನದಲ್ಲಿ ಇಷ್ಟೊಂದು ಯಶಸ್ಸು ಕಂಡಿರುವ ತ್ರಿಷಾ ವೈಯಕ್ತಿಕ ಜೀವನದಲ್ಲಿ ಇಂದಿಗೂ ಒಂಟಿಯಾಗಿ ಉಳಿದಿದ್ದಾರೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.